ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಹಣ್ಣಾಗಿದೆ ನೋಡಿ, ನಮ್ಮದು ಚೆನ್ನಾಗಿ ಹಣ್ಣಾಗಿದೆ. ಇಲ್ಲಿ ನಾನು ಆಫ್ಟರ್ನೂನ್ ಲಂಚಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಲಂಚಿಗೆ ಇವತ್ತು ಗೀ ರೈಸ್ ಮತ್ತು ಮ್ಯಾಂಗ್ಳೂರು ಸ್ಟೈಲಲ್ಲಿ ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಎಣ್ಣೆಲಿ ಬಿಸಿಯಾಗಿ ಇಟ್ಟಿದ್ದೀನಿ. ಇಲ್ಲಿ ಜಜ್ಕೊಂಡು ಜಿಂಜರ್ ಗಾರ್ಲಿಕ್ನ ಚೆನ್ನಾಗಿ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಮೊದಲೆಲ್ಲ ಪೇಸ್ಟ್ ಮಾಡಿ ಇಡ್ತಿರಲಿಲ್ಲ, ಆ್ಯಕ್ಚುಲಿ ಆವಾಗಲೇ ಜಜ್ಕೋತಿದ್ರು, ಹಾಗಾಗಿ ತುಂಬ ಟೇಸ್ಟ್ ಆಗ್ತಿತ್ತಂತೆ ಸಾರು. ಈಗೆಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ತೀವಲ್ವಾ, ಸೊ ಹಾಗಾಗಿ ಅಷ್ಟು ಟೇಸ್ಟ್ ಇರಲ್ಲ. ಇದನ್ನ ಅದೇ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ಇಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡೆ. ನಂತರ ಲಿಡ್ ಮುಚ್ಚಿ ಇಟ್ಬಿಡ್ತೀನಿ. ಸ್ವಲ್ಪ ಹೊತ್ತು, ಒಂದು 10-20 ನಿಮಿಷ ಉಪ್ಪು ಹಾಕಿ ಒಂದು 10-20 ನಿಮಿಷ ಹೀಗೆ ಬೇಯಲಿ. ಇದು ನಾನು ಸಾರಿಗೆ ಪೇಸ್ಟ್ ಮಾಡ್ಕೊಂಡಿರೋದು. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ, ಕಾರಿಯಾಂಡರ್ ಸಾಲಿಡ್, ಮತ್ತು ತೆಂಗಿನಕಾಯಿ, ಮತ್ತು ಅರಿಶಿನ, ಮತ್ತು ಸೋಂಪು, ಒಂದೇ ಲವಂಗ, ಒಂದು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನಕಾಯಿ ಆ್ಯಡ್ ಮಾಡಿ ನಂತರ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿದ ನಂತರ ಮಟನ್ಗೆ ಇದನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಎಷ್ಟು ಕ್ವಾಂಟಿಟಿಲಿ ನಮಗೆ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಂತರ ಕುದಿಯೋಕ್ಕೆ ಬಿಡ್ತೀನಿ. ನಂತರ ಈ ಕುದ್ಮೇಲೆ ಕಾರಿಯಾಂಡರ್ ಹಾಕಿ ಗಾರ್ನಿಷ್ ಮಾಡ್ಕೋತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್, ಈಗ ಸ್ಯಾಟರ್ಡೆ ಅಲ್ವಾ, ಸೊ ಹಾಗಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇಡ್ಲಿ ಹಾಕೋತೀನಿ. ಮತ್ತು ನಾನು ಇವತ್ತು 2 ರೆಸಿಪಿ ಕೊಡ್ತೀನಿ. 2 ರೆಸಿಪಿನೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನೀವು ಇದು ಸಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ ನಾ ಮಾಡಿ ಸ್ಟೈಲಲ್ಲಿ. ಇಲ್ಲಿ ಉಪ್ಪು ಮತ್ತು ಸ್ವಲ್ಪ ಸೋಡದ ಪುಡಿ ಹಾಕ್ಕೊಂಡೆ. ಒಂದು 5 ನಿಮಿಷ ಬಿಟ್ಟು ಇಡ್ಲಿ ಹಾಕೋತಾ ಇದ್ದೀನಿ. ಕಡಲೆ ಚಟ್ನಿ ಮಾಡಿದ್ದೀನಿ ನೋಡಿ, ಅದರ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ, ನಾನು ಈ ಟೈಪಲ್ಲಿ ಮಾಡ್ತೀನಿ. ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಇಲ್ಲಿ ನನ್ನ ಚಟ್ನಿಗೆ ಗ್ರೀನ್ ಚಿಲ್ಲಿ, ತೆಂಗಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹುಣಸೆಹಣ್ಣು ಮತ್ತು ಕರಿ ಲೀವ್ಸ್ ಇಟ್ಕೊಂಡಿದ್ದೀನಿ, ಕಡಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ರುಬ್ಕೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ತಾರೆ, ನಾನು ತುಂಬ ಥರ ಮಾಡ್ತೀನಿ. ಅದರಲ್ಲಿ ಇದು ಒಂದು ಚೆನ್ನಾಗಿ ಗ್ರೈಂಡ್ ಆದ ನಂತರ ಗಟ್ಟಿ ಬೇಕಾದರೆ ಗಟ್ಟಿ, ನನಗೆ ಸ್ವಲ್ಪ ನೀರು ಥರ ಬೇಕಿತ್ತು. ಆ್ಯಕ್ಚುಲಿ ಸ್ವಲ್ಪ ಮಕ್ಕಳು ಗಟ್ಟಿ ಇಡ್ಲಿ ಜೊತೆಲಿ ಸ್ವಲ್ಪ ತೆಳುವಾಗೆ ತೊಗೊಳ್ತಾರೆ, ಸೊ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಒಗ್ಗರಣೆ ರೆಡಿ ಆಯಿತು. ಕರಿ ಲೀವ್ಸ್ ಹಾಕಿ ಇಡ್ಲಿನೂ ರೆಡಿ. ನೋಡಿ, ನಾನು ಮಾಡಿರೋ ಟೈಪಲ್ಲಿ ಮಾಡ್ಕೊಂಡು ನೋಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇಡ್ಲಿ ತುಂಬ ಸ್ಮೂತಾಗಿ ಆಗಿತ್ತು. ಇಲ್ಲಿ ಬೆಡ್ಶೀಟೆಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋದ್ರಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.